ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಕನ್ನಡ ಮೇಸ್ಟ್ರು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು 9ನೇ ತರಗತಿಯ ಸಿ ವಿಭಾಗದ ವಿದ್ಯಾರ್ಥಿಗಳಿಂದ ಒಂದು ಚರ್ಚಾ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೇವೆ. ಅದರ ವಿಷಯ ವಿದ್ಯಾರ್ಥಿಗಳಿಗೆ ಮೊಬೈಲ್ ಅವಶ್ಯಕವೇ ಅಂಥೇಳಿ. ವಿದ್ಯಾರ್ಥಿಗಳ ಜೀವನದಲ್ಲಿ ಮೊಬೈಲ್ ಎಷ್ಟು ಮುಖ್ಯ ಅನ್ನೋದರ ಕುರಿತಾಗಿ ನಮ್ಮ ಎರಡು ಗುಂಪುಗಳು ಇವತ್ತು ವಾದ ಮಾಡಲಿದ್ದೇವೆ. ಹೇಗೆ ವಾದ ಮಾಡ್ತೇವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸುವ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮೊದಲಾಗಿ ನಾನು ಮೊಬೈಲ್ ಪರವಾಗಿ ಮಾತನಾಡುತ್ತಿದ್ದೇನೆ. ಮೊಬೈಲ್ ಏಕೆ ಬಳಕೆ ಎಂದರೆ, ನಮ್ಮ ಬೋರ್ಡ್ ಎಕ್ಸಾಮ್ ಟೈಮಿನಲ್ಲಿ ಬೋರ್ಡ್ ಕ್ವಶನ್ ಪೇಪರ್ ಸ್ಯಾಂಪಲ್ ಪೇಪರನ್ನು ಗೌರ್ಮೆಂಟ್ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ. 3 ವರ್ಷದ ಸ್ಯಾಂಪಲ್ ಪೇಪರ್ ಕುರಿತು ನಾವು ನಮ್ಮ ಬರುವ ಎಕ್ಸಾಮಿನಲ್ಲಿ ನಾವು ಹೆಚ್ಚಿನವಾಗಿ ಪ್ರಾಕ್ಟೀಸ್ ಮಾಡಿ ಕಲಿಯಬಹುದು. ಇಲ್ಲಿ ಅರ್ಚಿತ್ ಹೇಳಿದಂತೆ ಮೊಬೈಲ್ ಇದ್ದರೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಳಕೆ ಮಾಡಿಕೊಂಡು ಎಕ್ಸಾಮಲ್ಲಿ ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ. ಅದಕ್ಕೆ ಈ ಕಡೆ ಇರುವಂಥ ವಿದ್ಯಾರ್ಥಿಗಳು ಹೇಗೆ ವಿರೋಧ ವ್ಯಕ್ತಪಡಿಸ್ತಾರೆ ನೋಡೋಣ. ಪ್ರಶ್ನೆ ಪತ್ರಿಕೆ ಬುಕ್ಸೇ ಲೈಬ್ರರಿಲಿ ಇರೋದ್ರಿಂದ ಫೋನಿಂದ ನಾವು ಓದೋದೇನು ಬೇಕಾಗಿಲ್ಲ. ಅದನ್ನೇ ನಾವು ತೊಗೊಂಡ್ರೆ ಅದರಿಂದನೇ ನಾವು ಓದ್ಕೊಂಡು ಪ್ರಿಪೇರ್ ಆಗ್ಬೋದು. ಅಂದರೆ ಗ್ರಂಥಾಲಯದಲ್ಲಿರುವ ಪುಸ್ತಕಗಳನ್ನು ಓದ್ಕೊಂಡು ಅಲ್ಲಿರುವಂಥ ಪ್ರಶ್ನೆ ಪತ್ರಿಕೆ ಕೋಡಿಯನ್ನು ಬಳಸ್ಕೊಂಡು ನಾವು ಉತ್ತಮ ಅಂಕ ತೆಗೆದುಕೊಳ್ಬೋದು ಅನ್ನೋದು ತಪಸ್ಸಿಯ ವಾದ. ಇದಕ್ಕೆ ಮೊಬೈಲ್ ಬೇಕನ್ನೋರು ಏನು ಹೇಳ್ತಾರೆ ಕೇಳೋಣ. ಹಿಂದಿನ ಕಾಲದಲ್ಲಿ ಮೊಬೈಲ್ ಬಳಕೆ ಇಲ್ಲದ ಕಾರಣ ತಮ್ಮ ರಿಲೇಟಿವ್ಸ್ಗಳನ್ನು ಮಾತನಾಡೋಕ್ಕೆ 1-2 ದಿನ ಸಂಚಾರ ಮಾಡಬೇಕಾಯಿತು. ಆದರೆ ಇವಾಗ ಮೊಬೈಲ್ ಇರೋದ್ರಿಂದ ವಿಡಿಯೋ ಕಾಲ್ ಮಾಡಿ ಅವರ ಜೊತೆ ಮಾತಾಡಬಹುದು. ಮೊಬೈಲ್ ಬಳಕೆಯಿಂದ ದೂರದ ಸಂಬಂಧಿಕರ ಜೊತೆ ಮಾತನಾಡಬಹುದು. ಅದರಿಂದ ನಮಗೆ ತುಂಬ ಉಪಯೋಗ ಆಗಿದೆ ಸರ್. ಮೊಬೈಲ್ ಇರೋದ್ರಿಂದ ನಮಗೆ ದೂರದ ಸಂಬಂಧಿಕರ ಜೊತೆ, ನಮ್ಮ ಆತ್ಮೀಯರ ಜೊತೆ ವಿಡಿಯೋ ಕಾಲ್ಗಳ ಮೂಲಕ ಆರೋಗ್ಯ ಕುಶಲೋಪರಿಯನ್ನು ನಾವು ಉಚ್ಚಾರಿಸಲಿಕ್ಕೆ ಮೊಬೈಲನ್ನು ಬಳಸ್ಬೋದು ಅನ್ನೋದು ಈ ಬಣದ ವಾದ. ಅದಕ್ಕೆ ಇವರೇನು ಹೇಳ್ತಾರೆ ಕೇಳೋಣ. ಹಂಗೆ ವಿಡಿಯೋ ಕಾಲ್ಸಲ್ಲೇ ಮಾತಾಡಿದ್ರೆ ನಾವು ಸಂಬಂಧಿಕರನ್ನ ಮೀಟ್ ಆಗೋಕ್ಕಾಗಲ್ಲ, ಅವ್ರ ಜೊತೆ ರಿಲೇಷನ್ಸ್ ದೂರ ಆಗೋಗುತ್ತೆ. ಬರೀ ಫೋನ್ ಅನ್ನೋದು ಅಷ್ಟೇ, ಮತ್ತು ಫೋನು ವರ್ಕ್ ಅದು ಒಂದು ಸಾಧನವಾಗೇ ಉಳಿಯುತ್ತೆ. ನಾವು ರಿಲೇಟಿವ್ಸ್ ಜೊತೆ ಅವಾಗವಾಗ ಮೀಟ್ ಆಗ್ತಿರಬೇಕು, ಅವ್ರ ಜೊತೆ ಮಾತಾಡ್ತಿರ್ಬೇಕು, ಅವಾಗ ಸಂಬಂಧಗಳು ಗಟ್ಟಿಯಾಗುತ್ತೆ. ಅಂದರೆ ವಿಡಿಯೋ ಕಾರ್ಯಗಳ ಮೂಲಕ ಸಂಬಂಧಿಕರನ್ನ ಮೀಟ್ ಆಗಿದ್ರೆ ಅಷ್ಟು ಚೆನ್ನಾಗಿರಲ್ಲ, ನೇರವಾಗಿ ನಾವೇ ಮೀಟ್ ಆದರೆ ಸಂಬಂಧಗಳು ಹೆಚ್ಚಾಗ್ತವೆ ಅನ್ನೋದು ಇವ್ರ ವಾದ. ನಾವು 4th ಇರ್ಬೇಕಾದ್ರೆ ಕೋವಿಡ್ ವೈರಸ್ ಬಂದಿದ್ದ ಕಾರಣದಿಂದ ಮೊಬೈಲ್ ಇಲ್ದೇ ಆನ್ಲೈನ್ ಕ್ಲಾಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆವಾಗ ಮೊಬೈಲ್ ತುಂಬ ಅವಶ್ಯಕತೆವಾಗಿತ್ತು. ಕೋವಿಡ್ ಬಂದಿದ್ದರಿಂದ ಅಂಥ ಸಂದರ್ಭದಲ್ಲಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ಅಲ್ಲಿ ಪೇರೆಂಟ್ಸ್ ಆಯಿತು ಮತ್ತು ಪೋಷಕರಾಯಿತು ಮಕ್ಕಳಿಗೆ ಮೊಬೈಲ್ ಮೂಲಕ ಶಿಕ್ಷಣ ಕೊಡೋ ಪ್ರಯತ್ನ ಮಾಡಿದ್ರು. ಇನ್ನು ಶಿಕ್ಷಕರು ಕೂಡ ಮೊಬೈಲ್ ಬಳಸ್ಕೊಂಡೇ ಪಾಠ ಮಾಡಿದರು ಅನ್ನೋದು ಒಂದು ವಿಶೇಷ. ಅವರು ಹಾಗಾಗಿ ಮೊಬೈಲ್ ಬೇಕು ಅಂತ ಆ ಹುಡುಗರು ಹೇಳ್ತಾರೆ. ಅದರಲ್ಲಿ ಎಷ್ಟು ಅಡ್ವಾಂಟೇಜ್ ಇತ್ತು ಅದೇ ಈಕ್ವಲ್ ಆಗಿ ಡಿಸಡ್ವಾಂಟೇಜು ಇತ್ತು. ಸೊ ಇಲ್ಲಿ ಇವರು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೊಬೈಲ್ ಹಿಡ್ಕೊಂಡು ಯೂಟ್ಯೂಬ್ ಗೇಮ್ಸ್ ಆಡೋದ್ರಿಂದ ಇದರಿಂದ ಇವ್ರ ಫೋಕಸ್ಸು ಸ್ಟಡೀಸ್ಗಿಂತ ಜಾಸ್ತಿ ಅದರ್ ಆ್ಯಕ್ಟಿವಿಟೀಸ್ ಮೇಲೆ ಹೋಯಿತು. ಅಲ್ಲಿ ಅವರು ಮೊಬೈಲ್ ಪಾಠ ಕಲಿಯೋದ್ರ ಬದಲಾಗಿ ಬೇರೆ ಆಟಗಳನ್ನು ಆಡೋದ್ರಲ್ಲಿ ಮಗ್ನರಾಗಿದ್ರು. ಅಂದರೆ ಸಾಮಾಜಿಕ ಜಾಲತಾಣಗಳ ಬಳಕೆ ಕೋವಿಡ್ ಸಂದರ್ಭದಲ್ಲಿ ಹೆಚ್ಚಾಯಿತು ಅನ್ನೋದು ಅವ್ರ ವಾದ. ಹಾಗಾಗಿ ಮೊಬೈಲ್ ಬೇಡಾಗಿತ್ತು ಅಂತೇಳಿ ನಾವು ಆನ್ಲೈನ್ ಕ್ಲಾಸ್ಗಳನ್ನು ಯಾವುದು ಗೇಮ್ ಮಾಡದೆ ಹಾಗೆ ನಾವು ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡಿದ್ದೇವೆ. ಮೊಬೈಲ್ನಲ್ಲಿ ರೈಲು ಟಿಕೆಟ್, ವಿಮಾನ ಟಿಕೆಟ್ಗಳು ಉಪಯೋಗಿಸಬಹುದು. ಈಗಿನ 4 ಅವರು ಯಾರು ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ ಬುಕ್ ಮಾಡುತ್ತಾರೆ. ಸರ್, ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟೇ ಡಿಸಡ್ವಾಂಟೇಜ್ ಇದೆ. ನಾವು ಆನ್ಲೈನ್ ಬುಕ್ಕಿಂಗ್ ಮಾಡಿದ್ರೆ ಆನ್ಲೈನ್ ಸ್ಕ್ಯಾಮಿಂಗು ಜಾಸ್ತಿ ಆಗುತ್ತೆ. ಅದ್ರ ಬದಲು ನಾವು ಹೋಗಿ ಟಿಕೆಟ್ ಬುಕ್ ಮಾಡೋಕ್ಕೆ ಲೈನಲ್ಲಿ ನಿಂತ್ಕೊಂಡು ಲೇಟ್ ಆದರೂ ಪರವಾಗಿಲ್ಲ, ಕ್ಲಿಯರಾಗಿ ಎಲ್ಲ ಮಾಡ್ಕೊಂಡು ಬರ್ಬೋದು. ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡೋದ್ರಿಂದ ಅದರಲ್ಲಿ ಜಾಸ್ತಿ ಸ್ಕ್ಯಾಮ್ಗಳು ನಡೀತಿದೆ. ಅದೇ ನಾವೇನಾದ್ರು ಸ್ಕೂಲ್ಗೆ ಹೋಗದಂತೆ ತುಂಬ ದಿನ ರಜಾ ಆಗ್ದಾಗ ಯೂಟ್ಯೂಬ್ಸಲ್ಲಿ ಚಾಪ್ಟರ್ಸ್ನ ಕವರ್ ಮಾಡ್ಕೋಬೋದು. ಮದುವೆಗೆ ಹೋದಾಗ ಸ್ಕೂಲ್ಗೆ 1 ವಾರ ರಜಾ ಹಾಕಿದ್ದಾಗ ಸ್ಕೂಲಲ್ಲಿ ಮಾಡಿರೋ ಚಾಪ್ಟರ್ಸ್ಗಳನ್ನೆಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡು ಕವರ್ ಮಾಡ್ಕೋಬೋದು. ChatGPT ಆಮೇಲೆ ನಾಲೆಡ್ಜ್ ಬೋಟು ಇದೆಲ್ಲ ಬಂದಿರೋದ್ರಿಂದ ಅದರಲ್ಲೂ ನೋಡಿ ನಾವೆಲ್ಲ ಕಲ್ತ್ಕೋಬೋದು. ವಿದ್ಯಾರ್ಥಿಗಳು ರಜೆ ಹಾಕಿದಾಗ ಶಾಲೆಯಲ್ಲಿ
ಮಿಸ್ ಆಗಿರುವಂಥ ತರಗತಿಗಳನ್ನು ಮತ್ತೆ ಮೊಬೈಲ್ ನೋಡಿ ನಾವು ಓದಿ ಆ ದಿನ ಪಾಠವನ್ನು ಕಲಿಬೋದು ಅನ್ನೋದು ಅವರ ವಾದ ಆಗಿತ್ತು. ಮೊಬೈಲಲ್ಲಿ ತುಂಬ ಇನ್ವಾಲ್ವ್ ಆಗೋದರಿಂದ ನಮ್ಮ ಸ್ವಂತ ಬುದ್ಧಿ ಕಡಿಮೆ ಆಗುತ್ತೆ. ಅದರ ಬದಲು ನಾವು ಶಾಲೆಗೆ ಹೋಗಿ ಶಿಕ್ಷಕರ ಬಳಿಯೇ ನಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಬಹುದು. ಶಾಲೆಗೆ ವಾಪಸ್ ಬಂದು ಮತ್ತೆ ನಾವು ಶಿಕ್ಷಕರ ಬಳಿ ಕೇಳಿದರೆ ನಮ್ಮೆಲ್ಲ ಡೌಟ್ಗಳನ್ನು ಅವ್ರು ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಮತ್ತು ಚಾನೆಲ್ ಇರೋದ್ರಿಂದ ನಮ್ಗೆ ಎಷ್ಟು ಉಪಯೋಗ ಆಗುತ್ತಿದೆ. ಅದರಿಂದ ಅಡುಗೆ, ಸಾಂಗ್ಸ್ ಮತ್ತು ಓದೋದು, ಎಂಥ ಎಸ್ಸೆಗಳು ಎಲ್ಲ ನಮ್ಗೆ ಗೊತ್ತಾಗ್ತಿದೆ. ಹೆಂಗೆ ಈಸಿಯಾಗಿ ಕಲಿಬೋದು, ಶಾಲೆಯಿಂದನೂ ಕಲಿಬೋದು. ಆದರೂ ಕೂಡ ನಾವೆಷ್ಟು ಚೆನ್ನಾಗಿ ಈಸಿ ಓನ್ ವರ್ಡ್ಸಲ್ಲಿ ಬರೆಯೋಕ್ಕೂ ಆಗುತ್ತೆ. ಅಲ್ಲಿ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಉಪಯುಕ್ತ ಮಾಹಿತಿಯನ್ನು ನೀಡಿರ್ತಾರೆ. ಆ ಉಪಯುಕ್ತ ಮಾಹಿತಿಯನ್ನು ಬಳಸ್ಕೊಂಡು ನಮ್ಮ ಕಲಿಕೆ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದು ಅವ್ರ ವಾದ. ಇದಕ್ಕೇನು ಹೇಳ್ತಾರೆ ಕೇಳೋಣ. ಎಷ್ಟು ಒಳ್ಳೆ ಮಾಹಿತಿ ಇದೆ ಅಷ್ಟೇ ಕೆಟ್ಟ ಮಾಹಿತಿನೂ ಇದೆ. ಅದನ್ನು ಬರೀ ಕೆಟ್ಟ ಮಾಹಿತಿ ನೋಡಿದ್ರೆ ಕೆಟ್ಟ ದಾರಿ ಹಿಡ್ಕೋತಾರೆ. ಅದಕ್ಕೆ ಫೋನ್ ಬೇಡ. ಮೊಬೈಲ್ನಲ್ಲಿ ಒಳಿತಿನ ಜೊತೆ ಕೆಡಕು ಇದೆ. ಹಾಗಾಗಿ ಮಕ್ಕಳ ಆಕರ್ಷಣೆ ಕೆಡಕಿನತ್ತ ಜಾಸ್ತಿ ಆಗ್ತಾ ಇದೆ ಅನ್ನೋದು ಅವ್ರ ವಾದ. ಹಾಗಾಗಿ ಮೊಬೈಲ್ ಬೇಡ ಅಂತ ಅವ್ರು ಹೇಳ್ತಿದ್ದಾರೆ. ನಮ್ಮ ಶಾಲೆಯಿಂದ ವಂಡರ್ಲಾ ಪ್ರವಾಸಕ್ಕೆ ಕರ್ಕೊಂಡೋಗಿದ್ದರು. ಅದರಿಂದ ನಾವು ಗೂಗಲ್ ಮ್ಯಾಪಿಂದ ನಾವು ಪ್ರವಾಸಕ್ಕೆ ಹೋಗಿದರೆ ಬೇರೆ ಜಿಲ್ಲೆ, ಬೇರೆ ತಾಲೂಕಿನಲ್ಲಿ ದಾರಿ ಗೊತ್ತಾಗಿದ್ದರೆ ದಾರಿ ಗೊತ್ತಿಲ್ಲ ಸರ್ ನಾವು ದೂರದ ಪ್ರವಾಸಕ್ಕೆ ಹೋಗಿದರೆ ನಮಗೆ ದಾರಿ ಗೊತ್ತಾಗಿಲ್ಲ ಅಂದರೆ ಬೇರೆ ರಾಜ್ಯದ ಅಥವಾ ಕೆಲ ಭಾಗಗಳಲ್ಲಿ ನಾವು ಗೂಗಲ್ ಮ್ಯಾಪ್ ಬಳಸಿ ಆರಾಮಾಗಿ ಬೇಗ ಹೋಗಬಹುದು. ಯಾವುದಾದ್ರೂ ದೂರದ ಸ್ಥಳಗಳಿಗೆ ಹೋಗಬೇಕಾದ್ರೆ ನಾವು ಅಲ್ಲಿನ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ, ಆಗ ಗೂಗಲ್ ಮ್ಯಾಪನ್ನು ಹಾಕ್ಕೊಂಡು ಆ ಸರಿಯಾದ ಸ್ಥಳಕ್ಕೆ ಹೋಗ್ಬೋದು ಅನ್ನೋದು ಈ ವಿದ್ಯಾರ್ಥಿಗಳ ವಾದ. ಅದಕ್ಕೆ ಇವರೇನು ಹೇಳ್ತಾರೆ ಕೇಳೋಣ. ಗೂಗಲ್ ಮ್ಯಾಪು ಒಂದೊಂದು ಟೈಮು ತಪ್ಪು ತೋರಿಸುತ್ತದೆ ಮತ್ತು ನಾವು ಬೋರ್ಡು ನೋಡಿಕೊಂಡು ಮತ್ತು ಜನರನ್ನು ಕೇಳಿಕೊಂಡು ನಾವು ಹೋಗ್ಬೋದು. ಗೂಗಲ್ ಮ್ಯಾಪ್ ಬದಲಾಗಿ ಅಲ್ಲಿರುವಂಥ ಜನರನ್ನ ಕೇಳಿಕೊಂಡು ಅಲ್ಲಿರುವಂಥ ಬೋರ್ಡ್ಗಳನ್ನು ನೋಡಿಕೊಂಡು ಆ ಸ್ಥಳಗಳನ್ನು ಮೀಟ್ ಆಗ್ಬೋದು ಅನ್ನೋದು ಇವರ ಒಂದು ಉದ್ದೇಶ. ಅದಕ್ಕೆ ನಮ್ಮ ಜಿತೇಶ್ ಏನು ಹೇಳ್ತಾರೆ ಕೇಳೋಣ. ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ಜನರು ಕ್ರಿಕೆಟು, ಫುಟ್ಬಾಲ್ನಂಥ ಸ್ಪೋರ್ಟ್ಸನ್ನು ನೋಡುತ್ತಾರೆ. ಮತ್ತು ಹೆಂಗಸರು ಸೀರಿಯಲ್ ಎಂಬ ನೋಡುತ್ತಾರೆ. ಅವೆಲ್ಲ ನೋಡೋಕ್ಕೆ ಜಿಯೋ ಹಾಟ್ಸ್ಟಾರ್, ಪ್ರೈಮ್ ವಿಡಿಯೋ, ನೆಟ್ಫ್ಲಿಕ್ಸ್ನಂಥ OTT. ನೀವು ಮಿಸ್ ಆಗಿರೋ ಎಪಿಸೋಡ್ಗಳನ್ನ ಫೋನಲ್ಲಿ ನೋಡೋಕೆ ಹೋಗಿ ಮನೆಯವ್ರ ಜೊತೆ ಕಾಲ ಕಳಿಯಲ್ಲ, ಬರೀ ಫೋನಲ್ಲೇ ಮುಳುಗೋಗಿರ್ತಾರೆ. ಅದ್ರ ಬದಲು ಮಕ್ಕಳಿಗೆ ಓದಿಸಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡುವ ಬದಲು ನೀವು ಫೋನಲ್ಲೇ ಟೈಮ್ನೆಲ್ಲ ವ್ಯರ್ಥ ಮಾಡ್ತೀರಾ. ಸರ್, ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿರೋದು ಕಾರಣ ನೆಕ್ಸ್ಟ್ ನಾವು ಎಲ್ಲಾರ ಟ್ರಿಪ್ ಹೋಗ್ಬೇಕಂದ್ರೆ ವೆದರ್ ಸರಿ ಇಲ್ಲ ಅಂದರೆ ವೆದರ್ ಟೆಂಪ್ರೇಚರ್ನ ನಾವು ಫೋನಲ್ಲೇ ಚೆಕ್ ಮಾಡ್ಬೋದು. ಮೊಬೈಲ್ ಇಲ್ದೇ ಏನೂ ಮಾಡೋಕ್ಕಾಗಲ್ಲ. ಈ ಟೆಕ್ನಾಲಜಿ ಇರೋದು ಕಾರಣ ನಾವು ಮೊಬೈಲಿಂದ ವರ್ಕ್ ಫ್ರಮ್ ಹೋಮ್ ಮತ್ತು ಎಷ್ಟೊಂದು ಕೆಲಸ ಮಾಡಿ ಮನಿ ಅರ್ನ್ ಮಾಡ್ಬೋದು. ಕೂತಿದ್ದ ಜಾಗದಲ್ಲೇ ನಾವು ಮೊಬೈಲಿಂದ ಹಣ ಸಂಪಾದನೆ ಮಾಡೋ ಅವಕಾಶ ನಮಗೆ ಸಿಕ್ಕಿದೆ. ಇಲ್ಲಿ ಮೊಬೈಲ್ ಬಳಸ್ಕೊಂಡು ಸಾಕಷ್ಟು ಕೆಲಸಗಳನ್ನು ಮಾಡ್ಬೋದು. ಆ ಮೂಲಕ ಹಣ ಸಂಪಾದನೆ ಮಾಡಿಕೊಂಡು ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಬೋದು. ಅದರಿಂದ ಮೊಬೈಲ್ ಅವಶ್ಯಕವಾಗಿ ಅವ್ರಿಗೆ ಬೇಕಾಗಿದೆ ಅಂತ ಅವ್ರ ವಾದ. ಆನ್ಲೈನ್ ಗೇಮ್ಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಅದೆಲ್ಲ ನಾವು ಇನ್ವೆಸ್ಟ್ ಮಾಡಿ ಅದರಿಂದ ತುಂಬ ಲಾಸು ಆಗುತ್ತೆ ಮತ್ತು ಸ್ಕ್ಯಾಮ್ಸ್ ಆಗುತ್ತೆ. ಮನೇಲಿ ಕೂತ್ಕೊಂಡು ದುಡ್ಡು ಅರ್ನ್ ಮಾಡಬೇಕು ಫೋನಲ್ಲಿ ಅಂದರೆ ಅದ್ರ ಆಚೆ ಜಗತ್ತನ್ನ ನಾವು ಹೆಂಗೆ ನೋಡ್ತೀವಿ. ಮನೇಲಿ ಕುತ್ಕೊಂಡೇ ನಾವು ಇನ್ವೆಸ್ಟ್ ಮಾಡಿ ಹಣ ಗಳಿಸ್ಬೋದು ಮತ್ತು ಮನೇಲಿ ಕುತ್ಕೊಂಡು ಕೆಲಸ ಮಾಡಿ ಹಣ ಗಳಿಸ್ಬೋದು ಅಂತ ಅವ್ರು ಹೇಳಿದಕ್ಕೆ ಇವರು ಮನೆಯಲ್ಲಿ ಕುಳಿತರೆ ಪ್ರಪಂಚ ನೋಡೋಕ್ಕಾಗಲ್ಲ, ಬಾವಿಯೊಳಗಿನ ಮಂಡುಕದಂಗೆ ಆಗ್ತೀವಿ, ಕಪ್ಪೆ ಹೆಂಗೆ ಆಗ್ತೀವಿ ಅಂತ ಅವ್ರ ವಾದ. ನಮ್ಮ ಶಾಲೆ ವಾಟ್ಸಪ್ ಗ್ರೂಪಲ್ಲಿ ನಮಗೆ ಬೇಕಾಗಿರೋದೆಲ್ಲ ಕಳಿಸ್ತಾರೆ ಮತ್ತು ಅನೇಕ ಚಟುವಟಿಕೆಗಳ ಲಿಂಕ್ ಕೂಡ ವಾಟ್ಸಪ್ಪಲ್ಲೇ ಕಳಿಸ್ತಾರೆ. ಅದಕ್ಕೆ ನಮಗೆ ಮೊಬೈಲ್ ಬೇಕಾಗಿದೆ. ಅಂದರೆ ಶಾಲೆಯಿಂದ ಕಳಿಸುವಂಥ ಮಾಹಿತಿ ಅಥವಾ ಶಾಲೆಯಿಂದ ಸಿಗುವಂಥ ಮಾಹಿತಿಯನ್ನು ನೋಡಲಿಕ್ಕೆ ಮೊಬೈಲ್ ಬೇಕಾಗುತ್ತೆ. ಆ ಮಾಹಿತಿಗಳನ್ನ ಬಳಸ್ಕೊಂಡು ಶಾಲೆಯಲ್ಲಿ ಏನು ಚಟುವಟಿಕೆ ನಡೀತೆ ಮತ್ತು ಏನು ವಿಚಾರಗಳ ಮೆಸೇಜ್ ಕಳಿಸಿದ್ದಾರೆ ಅನ್ನೋ ಒಂದು ವಿಚಾರನ ಮೊಬೈಲಲ್ಲಿ ನೋಡಿಕೊಂಡು ನಾವು ಬಳಸ್ಬೋದು ಅನ್ನೋದು ಅವರ ಉದ್ದೇಶ. ಯಾರು ಶಾಲೆಗೆ ಬರ್ತಾರೆ ಅವರಿಗೆ ನೇರವಾಗಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತದೆ. ಯಾರು ಸ್ಕೂಲಿಗೆ ಬರೋಲ್ಲ ಅವರಿಗೆ ಫೋನ್ ಅವಶ್ಯಕತೆ ಇರುತ್ತೆ. ಯಾರು ಸ್ಕೂಲಿಗೆ ಬರೋಲ್ಲ ಅವರಿಗೆ ಫೋನ್ ಅವಶ್ಯಕತೆ ಇದೆ. ಶಾಲೆಗೆ ಬಂದು ಅಂತ ಹೇಳಿದರೆ ಅದು ಸ್ಕೂಲ್ಗೆ ಶಾಲೆಯಲ್ಲಿರೋದು ಮಾಹಿತಿಯನ್ನು ನೇರವಾಗಿ ತಿಳ್ಕೊಬೋದು ಅಂತ ಅವರ ಒಂದು ವಾದ.
ಇವಾಗ ಮೊಬೈಲ್ ಬಳಕೆಯಿಂದ ನಾವು ಅತಿ ವೇಗವಾಗಿ ಮೆಡಿಸನ್ಸ್ಗಳನ್ನ, ಫುಡ್ಡು, ಮತ್ತು ಈಗ ಏನಾದ್ರು ಪ್ರಾಬ್ಲಮ್ ಆದರೆ ಎಮರ್ಜೆನ್ಸಿ ಪೊಲೀಸ್ ಅವ್ರಿಗೆ ಎಲ್ಲರಿಗೂ ಮೊಬೈಲಿಂದ ಅತಿ ವೇಗವಾಗಿ ಸಂಪರ್ಕ ಮಾಡ್ಬೋದು. ಅಂದರೆ ಮನುಷ್ಯನಿಗೆ ಅವಶ್ಯಕವಾಗಿ ಬೇಕಾಗಿರುವಂಥ ಸಂದರ್ಭದಲ್ಲಿ ಮೊಬೈಲ್ ಬಳಕೆ ಬಹಳ ಮುಖ್ಯ ಅನಿಸುತ್ತೆ ಅಂಥೇಳಿ. ಯಾವುದಾದ್ರೂ ಬೆಂಕಿ ಅನಾಹುತ ಆದರೆ, ಯಾರಿಂದ ತೊಂದರೆ ಆದರೆ, ಮತ್ತು ನಮಗೆ ಔಷಧಿಗಳನ್ನು ತರಿಸ್ಕೊಳ್ಳಿಕ್ಕೆ, ಅತಿಯಾಗಿ ಫುಡ್ಡನ್ನು ಅಂದರೆ ಆ ಊಟವನ್ನು ತರಿಸ್ಕೊಳ್ಳಿಕ್ಕೆ ಮೊಬೈಲ್ ಅವಶ್ಯಕತೆ ಇದೆ ಅಂತ ಅವ್ರ ವಾದ. ರಸ್ತೆಯಲ್ಲಿ ಸಾಕಷ್ಟು ಮೆಡಿಕಲ್ ಶಾಪ್ ಇರೋದ್ರಿಂದ ಅಲ್ಲೇ ಹೋಗಿ ಲೈವಾಗಿ ತೊಗೊಬೋದು. ಅಲ್ಲಿ ನಾವು ಹೋಗಿ ತೊಗೊಳೋದ್ರಿಂದ ಎಕ್ಸ್ಪೈರಿ ಡೇಟ್ ಆಗಿರೋದು ನೋಡ್ಬಿಟ್ಟು ತೊಗೊಬೋದು. ಆನ್ಲೈನ್ ಫ್ರಾಡ್ ಯಾವುದೂ ಆಗಲ್ಲ. ಆಡೋದ್ರಿಂದ ನಮಗೂ ಎಕ್ಸಸೈಸ್ ಕೂಡ ಆಗುತ್ತದೆ. ನಾವು ಮದುವೆಗೆ ಹೆಣ್ಣು ಗಂಡು ಹುಡ್ಕಕ್ಕೆ ದೂರದ ಪ್ರಯಾಣ ಮಾಡಿ ಟ್ರಾಫಿಕಲ್ಲೆಲ್ಲ ಇದು ಸಿಗಾಕೊಳ್ಳೋದಕ್ಕಿಂತ ಮೊಬೈಲಲ್ಲೇ matrimony.com ಅಲ್ಲಿ ಎಲ್ಲ ರಾಶಿ ಭವಿಷ್ಯವನ್ನೇ ಯೋಚನೆ ಮಾಡಿದಾಳಲ್ಲಿ. ಹಾಗೆ ಮುಂದಿನ ದಿನಗಳಲ್ಲಿ ಇವಾಗ ಹೆಣ್ಣು ಗಂಡು ಸರಿಯಾಗಿ ಜೋಡಿ ಸಿಗದೇ ಇರುವಂಥ ಸಂದರ್ಭದಲ್ಲಿ ಆನ್ಲೈನ್ಗಳಲ್ಲಿ ನವ ವಧುವರರನ್ನು ಕೂಡಿಸುವಂಥ ಸಾಕಷ್ಟು ಆ್ಯಪ್ಗಳು ಬಂದಿವೆ. ಅದರಲ್ಲಿ ಮ್ಯಾಟ್ರಿಮನಿ ಅನ್ನೋದು ಕೂಡ, ಮ್ಯಾಟ್ರಿಮನಿ ಬಳಸ್ಕೊಂಡು ಸಾಕಷ್ಟು ಜನ ಮದುವೆಯಾಗಿ ಹೋಗಿದ್ದಾರೆ. ಹಾಗಾಗಿ ಅವ್ರಿಗೆ ಮೊಬೈಲ್ ಭಾಳ ಅವಶ್ಯಕವಾಗಿತ್ತು ಅನ್ನೋದು ಆಕೆಯ ವಾದ. ಮ್ಯಾಟ್ರಿಮೋನಿ ಫೋಟೋನಲ್ಲಿ ಅಲ್ಲಿ ತುಂಬ ಸ್ಕ್ಯಾಮ್ಗಳು ಆಗುತ್ತೆ. ಅದಾದಮೇಲೆ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅವ್ರ ಹುಡುಗನ ಯಾರಿಗೂ ಹುಷಾರಿರಲ್ಲ ಮತ್ತು ಎಲ್ಲ ಹಾಸ್ಪಿಟಲ್ ಕ್ಲೋಸ್ ಆಗಿರುತ್ತೆ. ಆವಾಗ ಈ ಸಂಜೀವನಿ ಆ್ಯಪ್ ಮೂಲಕ ನಾವು ಮೊಬೈಲಿಂದ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಫ್ರೀಯಾಗಿ ಪ್ರಿಸ್ಕ್ರಿಪ್ಷನ್ ಬರೀತಾರೆ, ಎಲ್ಲ ಹೇಳ್ತಾರೆ ಯಾವ್ದಾದ್ರು ಮಾತ್ರೆ ತೊಗೊಳ್ಬೋದು. ಇದರಿಂದ ಮೊಬೈಲ್ ಅವಶ್ಯಕತೆ ಇದೆ. ಅಲ್ಲಿ ವೈದ್ಯರ ಸಂಪರ್ಕ ಅಂತ ಹೇಳ್ದ ಈ ಹುಡುಗ. ಅಂದರೆ ಭಾರತ ಸರ್ಕಾರ ಈ ಸಂಜೀವಿನಿ ಆ್ಯಪ್ ಬಿಡುಗಡೆ ಮಾಡಿದೆ. ಆ ಮೂಲಕ ವೈದ್ಯರನ್ನು ಸಂಪರ್ಕ ಮಾಡಿಕೊಂಡು ನಮಗೆ ಬೇಕಾಗಿರುವ ಔಷಧಿಗಳನ್ನು ಪಡ್ಕೋಬೋದು ಅನ್ನೋದು, ಇದರಿಂದ ಮೊಬೈಲ್ ಬಳಕೆ ಮೂಲಕನೇ ಮಾಡ್ಬೋದು ಅನ್ನೋದು ಒಂದು ಉತ್ತಮವಾಗಿರುವಂಥ ಅಂಶ. ಅದಕ್ಕೆ ನೀವೇನು ಹೇಳ್ತೀರಿ? ನೇರವಾಗಿ ಹೋಗಿದ್ರೇ ಆ್ಯಕ್ಯುರೇಟ್ ಟ್ರೀಟ್ಮೆಂಟು ಎಲ್ಲ ಕೊಡ್ಬೋದು. ಆವಾಗ ಏನಾಗಿದೆ ಅಂತ ನೆಟ್ಟಿಗೆ ಕನ್ಸಲ್ಟೇಷನ್ ಮಾಡಿದ್ರೆ ನೀಟಾಗಿ ಗೊತ್ತಾಗಲ್ಲ. ಆದರೆ ಎಮರ್ಜೆನ್ಸಿ ಏನಾದರೂ ಇದ್ದರೆ ಆವಾಗ ಬೇಕಾದ್ರೆ ನೋಡ್ಕೋಬೋದು. ಆದರೆ ಏನಾಗಿದೆ ಅಂತ ನೀಟಾಗಿ ಗೊತ್ತಾಗೋಕ್ಕೆ ಅಲ್ಲಿ ಹೋಗಿ ನೋಡಿದ್ರೇ ಚೆನ್ನಾಗಿರುತ್ತೆ ಅಂತ. ಎಷ್ಟೋ ಜನಕ್ಕೆ ಫಿಲಮ್ ಇಂಡಸ್ಟ್ರೀಲಿ ಚಾನ್ಸ್ ಸಿಗದಿಲ್ದಾಗ ಚಿಕ್ಕ ಚಿಕ್ಕ ಫೋನಿಂದ ಕಾಂಟೆಂಟ್ ಕ್ರಿಯೇಷನ್ ಮಾಡಿದಾಗ ಅವರಿಗೆ ಒಂದು ಚಾನ್ಸ್ ಸಿಗುತ್ತೆ ಫೇಮಸ್ ಆಗೋಕ್ಕೆ. ಭವಿಷ್ಯದಲ್ಲಿ ಯಾರಾದರೂ ನಟರಾಗಬೇಕು, ನಟಿ ಆಗಬೇಕು ಅಂದ್ಕೊಂಡವರು ಸಾಕಷ್ಟು ಜನರಿಗೆ ನೇರವಾಗಿ ಏನು ಅವಕಾಶಗಳು ಸಿಗದೇ ಇದ್ದಾಗ ಈ ಮೊಬೈಲ್ ಮೂಲಕ ರೀಲ್ಸ್ಗಳನ್ನು ಮಾಡಿಕೊಂಡು ಸಾಮಾಜಿಕ ಮಾಧ್ಯಮದಲ್ಲಿ ಗುರುತಿಸ್ಕೊಂಡು ತದನಂತರ ಜಿ ಕನ್ನಡ ಅಂತ ಮತ್ತು ಬೇರೆ ಬೇರೆ ವಾಹಿನಿಗಳ ಪರಿಚಯ ಮಾಡಿಕೊಂಡು ನಟರಾಗಲಿಕ್ಕೆ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದೆ ಅನ್ನೋದು ಇವ್ರ ವಾದ. ಮೊಬೈಲ್ ಬಳಕೆಯಿಂದ ಇದೆಲ್ಲ ಸಾಧ್ಯ ಆಯಿತು ಅನ್ನೋದು ಅವ್ರ ವಾದ. ಒಂದು ನಿಮಿಷ. ಸ್ವಲ್ಪ ಜನ ಫೋನ್ ಯೂಸ್ ಮಾಡ್ಕೊಂಡು ಬೆಟ್ಟದ ಹತ್ರ ಹೋಗಿ ಫೋಟೋ ಹಿಡ್ದು ರೀಲ್ಸ್ ಮಾಡೋಕ್ಕೆ ಹೋಗಿ ಜಾರಿ ಬೆಟ್ಟದಿಂದ ಬಿದ್ದು ಕಾಲು ಕೈ ಮುರಿದಿಕೊಂಡು ಸತ್ತಿದ್ದಾರೆ. ಇದರಿಂದ ಮೊಬೈಲು ಬೇಕಾಗಿಲ್ಲ ಅವಶ್ಯಕತೆ. ಯಾಕಂದರೆ ವೀಕ್ಷಕರೇ, ನೀವು ನೋಡ್ತಿರೋದು ಮೊಬೈಲಿಂದನೇ. ಅದರಿಂದ ಈಗಲೇ ಗೊತ್ತಾಗುತ್ತೆ ಮೊಬೈಲ್ ಎಷ್ಟು ಬಳಕೆ ಇಲ್ಲ ಅಂತ. ನೋಡಿದ್ರಲ್ಲ, ಇಲ್ಲಿವರೆಗೂ ನಮ್ಮ ವಿದ್ಯಾರ್ಥಿಗಳು ಮೊಬೈಲ್ ಪರವಾಗಿ ಮೊಬೈಲ್ ವಿರೋಧವಾಗಿ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಇಂಥ ಚರ್ಚಾ ಸ್ಪರ್ಧೆನ ಶಾಲೆಗಳಲ್ಲಿ ನಾನು ಹಮ್ಮಿಕೊಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಚರ್ಚಾ ಸ್ಪರ್ಧೆಯನ್ನು ಮುಗಿಸೋಣ. ಎಲ್ಲರೂ ಮತ್ತೊಮ್ಮೆ ಕನ್ನಡ ಮೇಷ್ಟ್ರ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.